ಹಾಯ್ ಹಲೋ ಎಲ್ಲರಿಗೂ ಕೂಡ ಧ್ರುವಿಶ್ರೀ ಚಾನಲ್ಗೆ ಸ್ವಾಗತ. ಆವಾಗಲೇ ನಿಮಗೆ ಇವತ್ತಿನ ವಿಷಯ ಏನು ಅಂತ ಗೊತ್ತಾಗಿದೆ, ಯಾಕೆಂದರೆ ತಮಿಳಿನಲ್ಲಿ ನೋಡಿರ್ತೀರಲ್ವ. ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಮಾಹಿತಿನ ಕೊಟ್ಟಿದ್ದೆ ಗೃಹಲಕ್ಷ್ಮಿ ಹಣದ ಬಗ್ಗೆ. ಸರ್ಕಾರದವ್ರು ಏನು ಮಾಡ್ತಾಯಿದ್ದಾರೆ, ಹಣ ಯಾಕೆ ಹಾಕಿಲ್ಲ ಅಂತ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಈ ಯೋಜನೆಗಳಿಂದ ಅದರಲ್ಲೂ ಜಾಸ್ತಿ ಸದ್ದು ಮಾಡಿದಂಥ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಕೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಈ ಯೋಜನೆನ ಜಾರಿಗೆ ತಗೊಬನ್ನಿ ಅಂತ. ಆದರೆ ಕೆಲವು 2-3 ತಿಂಗಳಿಂದ ಈ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಜನಗಳಲ್ಲಂತೂ ಫುಲ್ ಆತಂಕನೇ ಸೃಷ್ಟಿಯಾಗಿತ್ತು. ಏನಕ್ಕೆ ಹಣ ಹಾಕ್ತಾರಾ ಇಲ್ವಾ ಅಂತ ಫುಲ್ ಗೊಂದಲದಲ್ಲಿದ್ದರು. ಆದರೆ ಇವಾಗ ಮತ್ತೆ ಬಜೆಟ್ ಮಂಡನೆ ಆದಮೇಲೆ ಹಾಕ್ತೀವಿ ಅಂತ ಹೇಳಿದರು. ಸದ್ಯದಲ್ಲಿ ಅಲ್ಲಿ ಬಜೆಟ್ ಮಂಡನೆ ಆಗಿದೆ, ಆದರೂ ಕೂಡ ಹಾಕಿಲ್ಲ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಸರ್ಕಾರದಿಂದ ಹಣ ಬಂದಿದೆ, ಅದು ಹಂತ ಹಂತವಾಗಿ ಕಾರ್ಯರೂಪದಲ್ಲಿ ತಲುಪ್ತಾ ಇದೆ. ಸೊ ಅದು ಖಾತೆಗೆ ತಲುಪೋದಕ್ಕೆ ಸ್ವಲ್ಪ ದಿನ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫೆಬ್ರವರಿ ಲಾಸ್ಟ್ಗೆ ಹಣ ತಲುಪುತ್ತೆ. ಆದರೆ 3 ತಿಂಗಳು ಹಣನೂ ಒಟ್ಟಿಗೆ ಹಾಕ್ತಾಯಿಲ್ಲ. ಸದ್ಯಕ್ಕೆ 2 ಕಂತಿನ ಹಣ ಮಾತ್ರ ಹಾಕ್ತಾಯಿದ್ದಾರೆ. ಅಂದರೆ 4,000 ರೂಪಾಯಿ ಮಾತ್ರ ನಿಮ್ಮ ಖಾತೆಗೆ ಹಾಕ್ತಾಯಿದ್ದಾರೆ. ಆದರೆ ಅವರು ನಿಗದಿತವಾಗಿ ಈ ದಿನಾಂಕದಂದೇ ಬಿಡುಗಡೆ ಆಗುತ್ತೆ ಹಣ ಅಂತ ಹೇಳಿಲ್ಲ. ಆದರೆ ಫೆಬ್ರವರಿ ತಿಂಗಳಲ್ಲಿ ಲಾಸ್ಟಲ್ಲಿ ಹಣ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಸದ್ಯಕ್ಕೆ 2 ಕಂತಿನ ಹಣ ಮಾತ್ರ ಜಮೆ ಆಗ್ತಾ ಇರೋದು. ಗೃಹಲಕ್ಷ್ಮಿ ಹಣನ 3,000ಕ್ಕೂ ಕೂಡ ಏರಿಕೆ ಮಾಡಬೇಕು ಅನ್ನೋ ಸುದ್ದಿ ಕೂಡ ಇವಾಗಲೇ ಕೇಳಿಬರ್ತಿದೆ. ಅದನ್ನು ಕೂಡ ಮಾಡ್ತಾರೋ ಏನೋ ಗೊತ್ತಿಲ್ಲ. ಜನಗಳಂತೂ ಸದ್ಯಕ್ಕೆ 3 ಕಂತಿನ ಹಣನೇ 2,000 ರೂಪಾಯಿನೇ ಕೊಟ್ಟಿಲ್ಲ. ಸದ್ಯಕ್ಕೆ ನಮಗೆ ಅದನ್ನೇ ಕೊಡಿ, ಆಮೇಲೆ ನೀವು ಜಾಸ್ತಿ ಮಾಡಿವ್ರಂತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೋಡಬೇಕು ಸರ್ಕಾರದವ್ರು ಇದ್ರ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ತಾರೆ ಅಂತ. 3,000 ಮಾಡ್ತಾರಾ ಅಥವಾ 2,000ನೇ ಕರೆಕ್ಟಾಗಿ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಇವಾಗ ನಿಮಗೆ ತಲುಪುವಂಥ ಗೃಹಲಕ್ಷ್ಮಿ ಹಣ ಸರ್ಕಾರದಿಂದ ಆಲ್ರೆಡಿ 4 ಪಂಚಾಯತಿಗೆ ಬಂದಿದೆ. ಅಲ್ಲಿಂದ ನಿಮ್ಮ ಖಾತೆಗೆ ಬರುವಂಥದ್ದು. ನಾನು ಮುಂದಿನ ವೀಡಿಯೋಗಳಲ್ಲಿ ಸುಧಾ ಹೇಳಿದ್ದೆ. ಯಾರೋ ಫೇಕ್ ಮೆಸೇಜ್ ಅಂತ ಹೇಳಿದರು ನೋಡಿ, ನಿಜವಾಗ್ಲೂ ಫೇಕ್ ಮೆಸೇಜ್ ಅಂತೂ ಅಲ್ಲ. ನನಗೆ ತಿಳಿದಿರೋಷ್ಟು ಮಾಹಿತಿನ ನಿಮಗೆ ನೀಡ್ತಾ ಇದ್ದೀನಿ. ಸೊ ಇದು ಸುಳ್ಳು ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಇದಂತೂ ನಿಜನೇ. ಇವಾಗ ನಿಮಗೆ ತಾಲೂಕ್ ಪಂಚಾಯತಿಯಿಂದನೇ ಹಣ ನಿಮ್ಮ ಬ್ಯಾಂಕ್ಗೆ ವರ್ಗಾವಣೆ ಆಗುತ್ತೆ. ಅಂದರೆ ತಾಲೂಕ್ ಪಂಚಾಯತಿಲಿ ಏನು ನಿಮಗೆ ಕರೆಕ್ಟ್ಬಿಟ್ಟು ಏನು ಕೊಡಲ್ಲ, ಅಲ್ಲಿಂದನೂ ಕೂಡ ಬ್ಯಾಂಕ್ಗೆ ಮುಂಚೆ ಯಾವ ಥರ ಬರ್ತಿತ್ತೋ ಬ್ಯಾಂಕ್ಗೆ ಹಣ ಬಂದು ತಲುಪುತ್ತೆ. ಸದ್ಯಕ್ಕೆ ನಂಗೆ ತಿಳಿದಿರುವಂಥ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಂಗೆ ಇನ್ನೂ ಏನಾದರೂ ಮಾಹಿತಿ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಿಕ್ಕದೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ವ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು.